ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಅಜಿತ್ ಹನಮಕ್ಕನವರ್. ಈಗ ಈ ವಾರದ ನ್ಯೂಸ್ ಅವರ್ ಸ್ಪೆಷಲ್. ನ್ಯೂಸ್ ಅವರ್ ಸ್ಪೆಷಲ್ನಲ್ಲಿ ನ್ಯೂಸ್ ಪರ್ಸನ್ ಆಫ್ ದ ವೀಕ್ ಇರ್ತಾರೆ, ಅಥವಾ ನ್ಯೂಸ್ ಸಬ್ಜೆಕ್ಟ್ ಆಫ್ ದ ವೀಕ್ ಬಗ್ಗೆ ಮಾತನಾಡುವುದಕ್ಕೆ ಒಬ್ಬ ಅತಿಥಿ ನಮ್ಮ ಜೊತೆಗಿರ್ತಾರೆ. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ರಾಜಕಾರಣ ಇಂಟ್ರೆಸ್ಟಿಂಗ್ ಆಗ್ತಾ ಇದೆ. ಅದರ ಮಧ್ಯದಲ್ಲಿ ಎಲ್ಲೋ ಒಂದು ಕಡೆ ಕಳೆದು ಹೋಗಿದ್ದ ಕೂಗೊಂದು ಮತ್ತೆ ಹೇಳ್ತಾ ಇದೆ. ಲಿಂಗಾಯತ ಪ್ರತ್ಯೇಕ ಧರ್ಮದ ಕೂಗು. ಈ ಹಿಂದೆ ಅದಕ್ಕೆ ಸಂಬಂಧಿಸಿದ ಒಬ್ಬ ಅತಿಥಿಯನ್ನು ನಾವು ಕರೆಸಿದ್ವಿ. ಈಗ ಮತ್ತೊಂದು ಪಾಯಿಂಟ್ ಆಫ್ ವ್ಯೂ ಬಗ್ಗೆ ಮಾತನಾಡುವ ಸಮಯ. ಬಸವ ಸಂಸ್ಕೃತಿ ಸಮಾವೇಶ ಇತ್ತೀಚೆಗೆ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ನಲ್ಲಾಯಿತು. ಲಿಂಗಾಯತ ಪ್ರತ್ಯೇಕ ಧರ್ಮ ಅಂತ ವಾದಿಸುವವರ ಸಮಾಗಮ ಅದು. ಸ್ವತಃ ಮುಖ್ಯಮಂತ್ರಿಗಳು ಸಮಾರೋಪ ಸಮಾರಂಭದಲ್ಲಿ ಭಾಗಿಯಾಗಿದ್ದರು. ಲಿಂಗಾಯತ ಪ್ರತ್ಯೇಕ ಧರ್ಮ ಅನ್ನುವ ವಾದ, ವೀರಶೈವ ಲಿಂಗಾಯತ ಸೇರಿಕೊಂಡು ಪ್ರತ್ಯೇಕ ಧರ್ಮ ಅನ್ನುವ ವಾದ, ಯಾವುದೂ ಪ್ರತ್ಯೇಕ ಅಲ್ಲ, ಎಲ್ಲವೂ ಹಿಂದೂ ಧರ್ಮದ ಅಡಿಯಲ್ಲೇ ಬರುವಂಥದ್ದು ಅನ್ನುವ ಮತ್ತೊಂದು ವಾದ. ಇವುಗಳ ಪೈಕಿ ಲಿಂಗಾಯತ ಪ್ರತ್ಯೇಕ ಅಂತ ವಾದಿಸುವ ಗಟ್ಟಿ ಧ್ವನಿಯೊಂದನ್ನು ನಮ್ಮ ಸ್ಟುಡಿಯೋ ಕರೆಸಬೇಕು ಅಂತ ಪ್ರಯತ್ನಿಸಿದ್ವಿ. ನಿವೃತ್ತ IAS ಅಧಿಕಾರಿ SM ಜಾಮ್ದಾರ್, ಶಿವಾನಂದ ಜಾಮ್ದಾರ್ ಅವ್ರಿಗಿಂತ ಕರೆಕ್ಟ್ ಆದ ಅತಿಥಿ ಯಾರಿರೋದಕ್ಕೆ ಸಾಧ್ಯ. ಕಾರ್ಯಕ್ರಮಕ್ಕೆ ಸ್ವಾಗತ ಜಾಮ್ದಾರ್ ಸರ್. ತಮಗೆ ಅವ್ರನ್ನ ಪ್ರಶ್ನಿಸುವುದಕ್ಕೆ ವಿವಿಧ ರಂಗಗಳಿಂದ ಅನೇಕರು ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಹೋರಾಟ 2018 ಚುನಾವಣೆಯ ರಿಸಲ್ಟ್ ನಂತರ ಒಂಥರ ಕಳೆದು ಹೋದಂಗಾಗಿತ್ತು. ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಸಮಯ ಸಂದರ್ಭವನ್ನು ನೋಡಿದ್ರೆ ನಮಗೇನೋ ಇದು ರಾಜಕಾರಣಿಗಳ ಕೈಯಲ್ಲಿದೆಯಾ ಅಂತ ಅನಿಸುತ್ತೆ. ಅವ್ರು ಯಾವಾಗ ಬೇಕು ಆವಾಗಿದ್ದನ್ನ ಎಬ್ಬಿಸ್ತಾರೆ, ಅವ್ರು ಯಾವಾಗ ಬೇಕು ಆವಾಗಿದ್ದನ್ನ ಸುಮ್ಮನೆ ಇರಿಸ್ತಾರೆ. ಹೌದಾ? ಈಗ ಯಾವ ಎಲೆಕ್ಷನ್ ಇದೆ? ಅಲ್ಲ, ಎಲೆಕ್ಷನ್ ಅಲ್ಲ ಸರ್, ಅಧಿಕಾರ ಹಸ್ತಾಂತರದ ಚರ್ಚೆ ನಡೀತಾ ಇದೆ. ಅಧಿಕಾರ ಹೆಸರಿದಾಗೆ ನಾವು ಅವ್ರ ಕೈಗೊಂಬೆ ಮಾಡಿರಲಿಲ್ಲ. ಮೊನ್ನೆ ಈಗ 1 ತಿಂಗಳಾದಂಥ ಒಂದು ಬಸವ ಸಂಸ್ಕೃತಿ ಅಭಿಯಾನ ಆಗಲಿ, ಅದರ ಸಮಾರೋಪ ಇಲ್ಲಿ ಏನು ಬೆಂಗಳೂರಲ್ಲಿ ಆಯಿತು ಅದಾಗಲಿ, ಅದರಲ್ಲಿ ಯಾವ ರಾಜಕಾರಣಿಗಳಿದ್ರು, ಮುಖ್ಯಮಂತ್ರಿ ಬಂದಿದ್ದರು, ಯಾಕೆ ಕರೆದಿದ್ದೀವಿ ಅನ್ನೋದಕ್ಕೆ 7 ಕಾರಣ ಕೊಟ್ಟಿದ್ದೀವಿ. ಇವರು BJP ಪರನೋ BJP ಅಪೋಸಿಟು ಬೇರೆ ಕಾಂಗ್ರೆಸ್ ಅವರು ಅವಶ್ಯ ಬೇರೆ ನಮಗೆ ಸಂಬಂಧಪಟ್ಟಿದ್ದಲ್ಲ. ನಮಗೆ ಸಂಬಂಧಪಟ್ಟಿದ್ದು ಏನು ಅಂತಂದರೆ, ಕರ್ನಾಟಕದಲ್ಲಿ ಇಲ್ಲಿವರೆಗೆ ಒಂದು 10-12 ಲಿಂಗಾಯತ ಚೀಫ್ ಮಿನಿಸ್ಟರ್ ಆಗಿ ಹೋದರು. ಅದರಲ್ಲಿ 1-2 ಚೀಫ್ ಮಿನಿಸ್ಟರ್ ಒಳ್ಳೆ ಕೆಲಸ ಮಾಡಿದ್ದಾರೆ. ಅಲ್ಲಿ ಬಸವಣ್ಣನ ಬಗ್ಗೆ, ಲಿಂಗಾಯತರ ಬಗ್ಗೆ, ಧರ್ಮದ ಬಗ್ಗೆ ಮಾಡಿದ್ದಾರೆ. ಅದರಲ್ಲಿ JS ಪಾಟೀಲ್ ಮೊದಲಿಗರಾದರೆ ಯಡಿಯೂರಪ್ಪನ ಕೆಲವೊಬ್ಬರು ಮಾಡಿದರು. ಅದು ಬಿಟ್ಬಿಟ್ರೆ ಉಳಿದವ್ರು ಹೆಚ್ಚಿಗೆ ಆ ಸಮಸ್ಯೆ ಇರಲಿಲ್ಲ. ಈ ಸಮಸ್ಯೆ ಬಂದ ಮೇಲೆ ಆಗಿದ್ದು ಸಿದ್ದರಾಮಯ್ಯವರು ಮಾಡಿದ್ದು 7 ಕೆಲಸಗಳು. ಅದನ್ನು ನಾವು ಅಲ್ಲಿ ಸ್ಪಷ್ಟವಾಗಿ ಹೇಳಿದ್ವಿ. ಮೊದಲೇ ಕೆಲಸ ಏನು, ಅಕ್ಕಮಹಾದೇವಿ ಮಹಿಳಾ ಯೂನಿವರ್ಸಿಟಿಗೆ ಅಕ್ಕಮಹಾದೇವಿ ಮಹಿಳಾ ಯೂನಿವರ್ಸಿಟಿ ಅಂತ ಇಟ್ಟರು. ಆ ಯೂನಿವರ್ಸಿಟಿಯನ್ನು ಪ್ರಾರಂಭ ಮಾಡಲಿಕ್ಕೆ ನಾನು ವಿಶೇಷ ಅಧಿಕಾರಿಯಾಗಿದ್ದೆ. ಕೊನೆಗೆ ಆ್ಯಕ್ಟಿಂಗ್ ವೈಸ್ ಚಾನ್ಸಲರ್ ಆಗಿ ನಾನೇ ಅದನ್ನು ಸಂಸ್ಥಾಪಕ ವೈಸ್ ಚಾನ್ಸಲರ್ ಆಗಿದ್ದೆ. ಆವಾಗಲೇ ಪ್ರಸ್ತಾವನೆ ಹೇಗಿತ್ತು ಸರ್ಕಾರಕ್ಕೆ, ಅದು ಆಗಲಿಲ್ಲ. ಅದು 12 ವರ್ಷಗಳ ನಂತರ ಇವರಿಗಡೆ ಬಂದಾಗ ಇವರು ತಕ್ಷಣ ಡಿಸಿಷನ್ ತೊಗೊಂಡ್ಬಿಟ್ಟು ಅಕ್ಕಮಹಾದೇವಿ ಮಹಿಳಾ ಹೆಸರಿಟ್ಬಿಟ್ರು. ನಂಬರ್ 1. ನಂಬರ್ 2, ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣನವರ ಭಾವಚಿತ್ರ ಹಾಕುವಂತ ಆರ್ಡರ್ ಹೊಡಿಸಿದ್ರು. ನಂಬರ್ 2. ನಂಬರ್ 3, ಶಿವಮೊಗ್ಗದಲ್ಲಿ ಒಂದು ದೊಡ್ಡ ಜೈಲಿತ್ತು. ನಾಳೆ DC ಕೂಡ ಆಗಿದೆ. ಆ ಜೈಲನ್ನು ಸ್ಥಳಾಂತರ ಮಾಡಿ ಊರು ಹೊರಗಡೆ, ಸಿಟಿ ಹೊರಗಡೆ ಅಂತ ಇಟ್ಕಟ್ಟಿದ್ರು. ಅಲ್ಲಿದ್ದಂಥ ಜಾಗ ಹೇಗೆ ಇಲ್ಲಿ ಫ್ರೀಡಮ್ ಪಾರ್ಕ್ ಆಗಿದೆಯೋ ಹಾಗೆ ಅದನ್ನು ಕನ್ವರ್ಟ್ ಮಾಡಿ ಅದಕ್ಕೆ ಅಲ್ಮ ಪ್ರಭುಗಳ ಹೆಸರಿಟ್ಟರು. ಮೈಸೂರು ಮಹಾರಾಜ ಆಡಳಿತ ಬಂದಮೇಲೆ ಅಲ್ಲೊಬ್ಬರು ಸಿ ರಂಗಚಾರ್ಲು ಅಂತ ದಿವಾನರಿದ್ದರು, ಫಸ್ಟ್ ದಿವಾನರು. ಈಗ ರೆಂಡಿಷನ್ ಆದಮೇಲೆ 50 ವರ್ಷ ರಾಜರಿಗೆ ಆಡಳಿತ ಇರಲಿಲ್ಲ, ಬ್ರಿಟಿಷ್ನವರು ನೋಡ್ತಾ ಇತ್ತಿದ್ರು. ಆವಾಗ ಬಂದಾಗ 2ನೇ ಸೆನ್ಸಸ್ನಲ್ಲಿ ರಂಗಚಾರ್ಲು ಲಿಂಗಾಯತರನ್ನ ಶೂದ್ರ ಗುಂಪಿಗೆ ಹಾಕಿಬಿಟ್ರು. ಅಲ್ಲಿ ಸರಿದಿದ್ದು. ಅದಕ್ಕೆ ಇಡೀ ಮೈಸೂರಿನ ಅಂದಿನ ಲಿಂಗಾಯತರು, ವೀರಶೈವರು ಎಲ್ಲರೂ ಕೂಡ ದೊಡ್ಡ ಗಲಾಟೆ ಮಾಡಿ ಬಾಯ್ಕಾಟ್ ಮಾಡಿಬಿಟ್ರು. ಆವಾಗ ಮಹಾರಾಜರಿಗೆ ಹಂಗಿದ್ರೆ ಅನಾರೋಗ್ಯ ಆಗತ್ತೆ ಮತ್ತು ಸೆನ್ಸಸ್ ಆಗೋಲ್ಲ ಅಂತ ತಿಳ್ಕೊಂಡು ಎಲ್ಲ ಕರೆದು ಚರ್ಚೆ ಮಾಡಿ ಲಿಂಗಾಯತರನ್ನ 1871ರಲ್ಲಿ ಇದ್ದ ಹಾಗೇ ಸಪ್ರೇಟಾಗಿ ತೋರಿಸಿದ್ರು. ಓಕೆ. ಜೈನರು, ಬೌದ್ಧರು, ಲಿಂಗಾಯತರು ಆ ರೀತಿಯಾಗಿ ಸಪ್ರೇಟ್. ಹೌದು. ಓಕೆ. ಅದಕ್ಕೆ ಸಪ್ರೇಟ್ ಆರ್ಡರ್ ಇದೆ. 5 ಜನವರಿ 1890 ಆರ್ಡರ್ ಇದೆ ಮಹಾರಾಜರು ಕೊಟ್ಟಿದ್ದು. 1871ರಲ್ಲಿ ಭಾರತ ಸರ್ಕಾರ ಜನಗಣತಿಯಲ್ಲಿ ಅವ್ರದ್ದೇ ರೆಕಾರ್ಡ್ ಇದೆ. ಅದಕ್ಕೂ ಒಂದು ಸಪ್ರೇಟ್ ಲಿಸ್ಟ್ ಇದೆ ಅದರಲ್ಲಿ. ಓಕೆ. ಇದಾದ ನಂತರ ಶಾಶ್ವತವಾಗಿ ನಿಂತು ಹೋಗ್ಬಿಡ್ತು ಅಲ್ಲಿಗೆ. ಅದಾದ ನಂತರ ಮೈಸೂರು ರಾಜ್ಯ ಆಯಿತು. ಬಾಂಬೆನಲ್ಲಿ ಇದಕ್ಕಿಂತ ಹೆಚ್ಚು ಜನ ಇದ್ದಾರೆ. ನಾರ್ತ್ ಕರ್ನಾಟಕ ಮೇನ್ ಸ್ಟ್ರೀಮ್. ಅಷ್ಟೇ ಅಲ್ಲದೆ ನಮಗೆ ಸಂವಿಧಾನ ರಚನಾ ಪರಿಷತ್ ಆಗುತ್ತೆ ಮುಂದೆ. ಓಕೆ. ಅಲ್ಲಿ ನಮಗೆ ಮೈನಾರಿಟಿಯನ್ನು ಕನ್ಸಿಡರ್ ಮಾಡಿ ನಾಮಿನೇಷನ್ ಮಾಡಿ ರಿಸರ್ವೇಷನ್ ಕೊಡಬೇಕು ಅಲ್ಲಿ ಮೆಂಬರ್ಶಿಪ್ಪಿಗೆ. ಆನಂತರ ಬೇರೆ ಬೇರೆ ಮೈನಾರಿಟಿಗೆ ಏನೇನು ಕೌನ್ಸಿಲ್ಸ್ ಕೊಡ್ತೀರಿ ನಮಗೆ ಕೊಡಬೇಕು ಅಂತ ಆಗಿನ ವಾಯ್ಸ್ರಾಯ್ ಹತ್ರ ಹೋಗಿ, ಗವರ್ನರ್ ಬಾಂಬೆ ಹತ್ರ ಹೋಗಿ
ಎಲ್ಲ ಕೊಟ್ಟ ದಾಖಲೆಗಳು ದೊಡ್ಡ ಹೋರಾಟ ಚಾಲೂ ಆಯಿತು 1942ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ತು. ಬ್ರಿಟಿಷ್ ಹೊರಟು ಹೋದರು. 45 ಯುದ್ಧ ಮುಗೀತು. 46ರಲ್ಲಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ತಯಾರಾಯಿತು. 47 ಬಿಟ್ಟು ಹೋಗ್ಬಿಟ್ರು. ಅದಾದಮೇಲೆ ಏನಾಯಿತು ಅದು ಇತ್ತೀಚಿನ ಇತಿಹಾಸ. ಈ ಹೋರಾಟ ಅಲ್ಲಿಗೆ ಬ್ರಿಟಿಷರ ಜೊತೆಗೂ ಹೋರಾಟ ಇತ್ತು, ಆಮಂತ್ರ ಬಂದಂಥ ಸರ್ಕಾರಗಳ ಜೊತೆಗೂ ಹೋರಾಟ. ನಮಗೊಂದು ಪ್ರತ್ಯೇಕ ಧರ್ಮದ ಮಾನ್ಯತೆಯನ್ನು ಕೊಡಿ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.